ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ ವಿಶೇಷತೆ ಏನಪ್ಪ ಅಂತಂತಂದ್ರೆ ಆರ್ ಎನ್ ಶೆಟ್ಟಿ ಗ್ರೌಂಡ್ ಒಳಗೆ ಎಲ್ಲ ಅಥ್ಲೆಟ್ಗಳು ಯಾವ ಥರ ಅವ್ರದ್ದು ಪೂರ್ವ ತಯಾರಿನ ನಡೆಸ್ತಾರೆ ಅನ್ನೋದು ಇವತ್ತಿನ ಲಾಗಿನ ವಿಶೇಷತೆ. ಸೊ ದ್ಯಾಟ್ ನಾವು ಇವಾಗ ಲಾಗನ್ನು ಸ್ಟಾರ್ಟ್ ಮಾಡೋಣ. ಯಾವ ಥರ ಇದೆ ಪ್ರಾಕ್ಟೀಸ್, ಯಾವ ಥರ ಆಗುತ್ತೆ, ಅಥ್ಲೆಟ್ಗಳು ಅವರ ಪೂರ್ವ ತಯಾರಿನ ಯಾವ ಥರ ಮಾಡ್ತಾರೆ, ಯಾವ ಥರ ಡೆಡಿಕೇಟಿವ್ ಆಗಿ ವರ್ಕ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಕ್ಲೀನಾಗಿ ತೋರಿಸ್ತೀನಿ. ಹಾಗಿದ್ರೆ ಇವಾಗ ಲಾಗನ್ನು ಪ್ರಾರಂಭಿಸೋಣ. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಇದು ಧಾರವಾಡದ ಆರ್ ಎನ್ ಶೆಟ್ಟಿ ಸ್ಟೇಡಿಯಂ. ನಾನು ಇದ್ರ ಬಗ್ಗೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಇದ್ದಾಗ ನಾನು ಲಾಗ್ ಮಾಡಿದ್ದೀನಿ. ಬಟ್ ಇವತ್ತು ನಾನು ಲಾಗ್ ಮಾಡ್ತಿರೋ ಉದ್ದೇಶ ಮಾರ್ನಿಂಗ್ ಯಾವ ಥರ ಇರ್ತೈತಿ, ಅಥ್ಲೆಟ್ಗಳು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದು ತೋರಿಸೋದಾಗಿತ್ತು. ನೀವು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ವೆಲ್ ಡಿಸಿಪ್ಲಿನ್ಡ್ ಆಗಿ ಈ ಗ್ರೌಂಡನ್ನು ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ನೀವು. ಧಾರವಾಡದಲ್ಲಿ ಇದೇನಿದೆ ಅಲ್ಲಪ್ಪ, ಈ ಗ್ರೌಂಡ್ ತುಂಬಾ ಫೇಮಸ್ ಇದೆ. ಬಟ್ ಎಲ್ಲ ಸ್ಪೋರ್ಟ್ಸ್ ಇದೇನಿದೆ, ಸ್ಟೇಟ್ ಲೆವೆಲ್ ಆಗಿರ್ಬೋದು, ಸ್ಕೂಲ್ ಲೆವೆಲ್ಸ್ ಆಗಿರ್ಬೋದು, ಕಾಲೇಜ್ ಲೆವೆಲ್ ಆಗಿರ್ಬೋದು, ಎಲ್ಲ ಸ್ಪೋರ್ಟ್ಸ್ಗಳು ಇಲ್ಲೇ ನಡೆಯುತ್ತೆ, ಇದೇ ಗ್ರೌಂಡಲ್ಲಿ ನಡೀತಾವೆ ಅಂತ ಹೇಳ್ಬೋದು. ಅಥ್ಲೆಟ್ಗಳು ರನ್ ಮಾಡ್ತಿದ್ದಾರೆ. ಕೆಲವೊಂದು ಅಥ್ಲೆಟ್ಗಳು ತಮ್ಮ ಪ್ರಾಕ್ಟೀಸನ್ನು ಮುಗಿಸಿ ಮನೆಗೆ ಹೊರಡ್ತಿದ್ದಾರೆ. ನೀವು ಅಲ್ಲಿ ನೋಡ್ತಾ ಇದ್ದೀರಿ. ಹರ್ಡಲ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ ಅಥ್ಲೆಟ್ಗಳು ಪ್ರಾಕ್ಟೀಸನ್ನು ಮುಗಿಸಿ ಮನೆಗೆ ಹೊರಡ್ತಿದ್ದಾರೆ. ಇವಾಗ ನಾವಿರೋದು ಆರ್ ಎನ್ ಎಸ್ ಗ್ರೌಂಡಲ್ಲಿ. ಬಟ್ ಇಲ್ಲಿ ಅಥ್ಲೆಟ್ಗಳು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ. ಬಟ್ ಇವಾಗ ನಮಗೆ ಕಬಡ್ಡಿ ಗ್ಯಾಂಗ್ ಸಿಕ್ಕಿದೆ. ಮಾರ್ನಿಂಗ್ 5 o'clock ಬಂದು ಅವ್ರದ್ದು ಪ್ರಾಕ್ಟೀಸನ್ನು ಮುಗಿಸಿ ಇವಾಗ ರೆಸ್ಟ್ ಮಾಡ್ತಿದ್ದಾರೆ. ಮತ್ತು ಇದನ್ನ ಮುಗಿಸಿ ಅವ್ರ ಹಾಸ್ಟೆಲ್ಗೆ ಹೋಗಿ ಮತ್ತು ಅವ್ರ ಕಾಲೇಜ್ ಹೋಗ್ಬೇಕಂತೆ. ಬಟ್ ಆ ಟೀಮ್ ಯಾವ ಥರ ಇದೆ, ಅವ್ರು ಡೆಡಿಕೇಟಿವ್ ಆಗಿ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಟೀಮ್ ಏನಿದೆಯಲ್ಲ ನಮ್ಮ ಧಾರವಾಡದಲ್ಲಿ ಇರುತ್ತೆ, ಅದು ಸಾಯಿ ಹಾಸ್ಟೆಲ್. ಇವಾಗ ನಾನು ನಿಮಗೆ ಆ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ತೋರಿಸ್ತೀನಿ. ಅವರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಧಾರವಾಡದಲ್ಲಿ ಒಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲಲ್ಲಿ ಅವ್ರು ಇರ್ತಾರೆ. ಬಟ್ ಡೇ ಟು ಡೇ ಲೈಫಲ್ಲಿ ಅವ್ರದ್ದು ಸ್ಪೋರ್ಟ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ತಮ್ಮ ಕಾಲೇಜಿಗೆ ಹೋಗ್ತಾ ತಮ್ಮ ರೂಟೀನನ್ನು ಕಂಟಿನ್ಯೂ ಮಾಡಿರ್ತಾರೆ. ಇಲ್ಲಿ ತುಂಬ ಜನ ಏನಿದಾರಲ್ಲ, ನ್ಯಾಷನಲ್ ಆಡಿದ್ದಾರೆ ಮತ್ತು ಸ್ಟೇಟ್ ಆಡಿದ್ದಾರೆ. ಇದು ತುಂಬ ಗೌರವಯುತವಾಗಿದ್ದು, ತುಂಬ ಹೆಮ್ಮೆ ಪಡೋದು. ಎಲ್ಲ ನಮ್ಮ ಧಾರವಾಡದ ಸುತ್ತಮುತ್ತ ಎಲ್ಲ ಹುಡುಗರು ಇಲ್ಲೇ ಇರೋದು. ನೀವೇನಾದರೂ ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಹಾಸ್ಟೆಲ್ ಇದೆ ಧಾರವಾಡದಲ್ಲಿ, ಅಲ್ಲಿ ಬಂದು ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಎಷ್ಟೋ ಜನಕ್ಕೆ ಇದು ಮಾಹಿತಿ ಅನುಕೂಲ ಆಗ್ತೈತಿ. ಯಾಕಂದರೆ ಎಷ್ಟೋ ಹಳ್ಳಿ ಪ್ರತಿಭೆಗಳಿರ್ತಾವೆ, ಬಟ್ ಸರಿಯಾದ ಮಾಹಿತಿಗಳಿರೋದಿಲ್ಲ. ಈ ಲಾಗ್ನ ಉದ್ದೇಶ ಏನಪ್ಪ ಅಂತಂದರೆ ಅವ್ರು ಒಳ್ಳೆ ಮಾಹಿತಿ ದೊರಕಿಸೋದೇ ಈ ಲಾಗ್ನ ಉದ್ದೇಶ. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಒಂದು ವೇಳೆ ನಾನು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಅವರು ಯಾವ ಥರ ಇದೆ, ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿದ್ದೀರಿ, ಕರ್ನಾಟಕದ ಮೂಲೆಯಲ್ಲಿರುವ ಕಬಡ್ಡಿ ಪ್ಲೇಯರ್ಸ್ ನಮ್ಮ ಧಾರವಾಡಕ್ಕೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದು ಆರ್ ಎನ್ ಶೆಟ್ಟಿ ಗ್ರೌಂಡ್ ಒಳಗಡೆ. ಇದು ಧಾರವಾಡದ ಹೆಮ್ಮೆ ಅಂತಲೇ ಹೇಳ್ಬೋದು. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಹಾಸ್ಟೆಲ್ ಏನಿದೆಯಲ್ಲ, ಅವರು ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರಂತ. ಅವ್ರ ಜೊತೆನೂ ಮಾತಾಡಿದ್ದೆ, ಎಲ್ಲ ಪ್ಲೇಯರ್ಸ್ ಜೊತೆನೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಬಟ್ ಅದು ಉನ್ನತ ಅಧಿಕಾರಿಗಳು ಯಾರಿದ್ದಾರೆ, ಅವ್ರು ರಿಯಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಇದನ್ನು ಇನ್ಚಾರ್ಜ್ ತೊಗೊಂಡು ಎಲ್ಲರಿಗೂ ಒಂದು ಉತ್ತಮವಾದ ಗುಣಮಟ್ಟದ ವ್ಯವಸ್ಥೆಯನ್ನು ಮಾಡಿದಾರಲ್ಲ, ಅದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸೋಣ. ಇವಾಗ ಕಬಡ್ಡಿ ಪ್ಲೇಯರ್ಸ್ ಎಲ್ಲ ಸ್ವಲ್ಪ ರೆಸ್ಟ್ ಮುಗಿಸ್ಬಿಟ್ಟು ಮತ್ತೆ ಅವರು ರಿಟರ್ನ್ ವಾರ್ಮಪ್ಪಿಗೆ ಹೋಗ್ತಿದ್ದಾರೆ. ಇವಾಗ ಅವ್ರು ಯಾವ ಥರ ವಾರ್ಮಪ್ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಇವಾಗ ನೀವು ನೋಡ್ತಿದ್ದೀರಿ, ಪ್ಲೇಯರ್ಸ್ ಎಲ್ಲ ವಾರ್ಮಪ್ ಮತ್ತು ಸ್ಟ್ರೆಚಿಂಗ್ಸ್ ಮಾಡ್ಕೊತಿದ್ದಾರೆ ಮ್ಯಾಚ್ ಪ್ರಾಕ್ಟೀಸಿಗೆ. ನೀವು ನೋಡ್ತಾ ಇದ್ದಾರೆ, ಲೈಕ್ಸ್ ಎಕ್ಸಸೈಸ್ ಮಾಡ್ತಿದ್ದಾರೆ ಎಲ್ಲರೂ.
ಇವಾಗ ಎಲ್ಲ ಕಬಡ್ಡಿ ಪ್ಲೇಯರ್ಸ್ ಸ್ಟ್ರೆಚಿಂಗ್ ಮುಗಿಸಿ ರನ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ಎಲ್ಲ ಕಬಡ್ಡಿ ಪ್ಲೇಯರ್ಸ್ ಅವ್ರು ವಾರ್ಮ್ ಅಪ್ ಮತ್ತು ಸ್ಟ್ರೆಚಿಂಗ್ ರನ್ನಿಂಗ್ ಎಲ್ಲ ಮುಗಿಸಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಯಾವ ತರ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ರೂಟೀನ್ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ತಾರೆ, ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಡೆಡಿಕೇಟಿವ್ ಆಗಿ ಮಾಡ್ತಾರೆ ಅಂತ ಹೇಳ್ಬೋದು. ಇವಾಗ ನೀವು ನೋಡ್ತಿದ್ದೀರಿ ಯಾವ ತರ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ. ನೋಡ್ತಿದ್ದೀರಿ ಮತ್ತೆ ರೈಡ್ ಹೋಗಿದ್ದಾರೆ, ಇವಾಗ ರೈಡ್ ಮಾಡ್ತಿದಾರ. ಇವಾಗ ನೀವು ನೋಡ್ತಿದ್ರಿ ದಾನೇಶ್ ಅವ್ರು ರೈಡಿಂಗ್ ಹೋಗ್ತಿದಾರ. ಒಳ್ಳೆ ಪ್ಲೇಯರ್ ಅಂತವ್ರು, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾರ. ಅವ್ರು ಯಾವ ತರ ಆಡ್ತಾರ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಆರ್.ಎನ್. ಶೆಟ್ಟಿ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಸೆಲೆಕ್ಷನ್ ನಡೀತಿದೆ. ಅಂತಂದರೆ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳು ಬರ್ತಾರಲ್ಲ, ಅವ್ರ ಸೆಲೆಕ್ಷನ್ ನಡೀತಾ ಇದೆ. ಯಾವ ಥರ ಸೆಲೆಕ್ಷನ್ ನಡೆಯುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಇವಾಗಲೇ ಸ್ಟಾರ್ಟ್ ಆಗ್ಬೋದು, ಇಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಅಥ್ಲೇಟ್ಗಳು ತಮ್ಮ ಪ್ರಾಕ್ಟೀಸನ್ನು ಮುಗಿಸ್ಕೊಂಡು ಮನೆಗೆ ಹೊರಟಿದ್ದಾರೆ. ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಬಂದಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ಗೋಸ್ಕರ ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಇವಾಗ ನೀವೇ ನೋಡ್ತಿದ್ದೀರಲ್ಲ, ಹುಡುಗರೆಲ್ಲ ಸೆಲೆಕ್ಷನ್ಗೋಸ್ಕರ ಬಂದಿದ್ದಾರೆ, ತಮ್ಮ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಅವನು ಸ್ಪೋರ್ಟ್ಸ್ ಪರ್ಸನ್ನಾ? ಇವಾಗ ಸಂಜೆ 5 ಗಂಟೆ 5 ನಿಮಿಷ ಆಗಿದೆ. ನಾವು ಇವಾಗ ಆರ್.ಎನ್. ಶೆಟ್ಟಿ ಗ್ರೌಂಡಲ್ಲಿ ಇದ್ದೇವೆ. ಪ್ರತಿದಿನ 4:30ಕ್ಕೆ ಇಲ್ಲಿ ಅಥ್ಲೆಟ್ಗಳ ಟ್ರೈನಿಂಗ್ ನಡೆಯುತ್ತೆ. ಪ್ರತಿಯೊಬ್ಬ ಅಥ್ಲೆಟ್ಗಳು ಇಲ್ಲಿ ಬಂದ ಟ್ರೈನ್ ತೊಗೋಬೋದು. ಇಲ್ಲಿ ಅಥ್ಲೆಟ್ ಕೋಚ್ ಆಗಿರುವಂಥ ಶ್ಯಾಮ್ಲಾ ಪಾಟೀಲ್ ಮೇಡಮ್ ಅವರಿದ್ದಾರೆ. ಅವರ ಎಲ್ಲ ಅಥ್ಲೆಟ್ಗಳಿಗೂ ಟ್ರೈನ್ ಮಾಡ್ತಾರೆ. ಪ್ರತಿದಿನ ಭಾನುವಾರ ರಜೆ ಇರುತ್ತೆ. ಪ್ರತಿದಿನ ಅವರು ಈ ಅಥ್ಲೆಟ್ಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದರೆ ಅಥ್ಲೆಟ್ಗಳು ಯಾವ ಥರ ಟ್ರೈನಿಂಗ್ ಮಾಡ್ತಾರೆ, ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ.
ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೇಡಮ್ ಕುಳಿತಿದ್ದಾರಲ್ಲ, ಅವರೇ ಅಥ್ಲೆಟ್ ಕೋಚು. ಎಲ್ಲ ಅಥ್ಲೆಟ್ಗಳಿಗೂ ಅವರೇ ಟ್ರೈನ್ ಮಾಡೋದು. ಪ್ರತಿದಿನ ಸಂಜೆ 4:30ರಿಂದ 7 ಗಂಟೆವರೆಗೂ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರದ್ದು ಇಂಟೆನ್ಷನ್ ಬಂದು ಅವ್ರಿಗೆ ಮುಂದಿನ ಲೆವೆಲ್ಗೆ ಅವ್ರನ್ನ ಟ್ರೈನ್ ಮಾಡೋದು. ಫಾರ್ ಎಕ್ಸಾಂಪಲ್ ಸ್ಟೇಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಅವ್ರಿಗೆ ಇವಾಗ ಟ್ರೈನ್ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲರೂ ಭಾಗವಹಿಸ್ಬೋದು. ಸ್ಪೆಸಿಫಿಕ್ ಇವರೇ ಭಾಗವಹಿಸಬೇಕು ಅಂತೇನಿಲ್ಲ. ಬಟ್ ಕೆಲವೊಂದು ಅಥ್ಲೀಟ್ಗಳು ಹಾಸ್ಟೆಲಿಂದ ಇರ್ತಾರೆ, ಕೆಲವೊಬ್ಬರು ಮನೆಯಿಂದನೂ ಬರ್ತಾರೆ, ಇನ್ನು ಕೆಲವೊಬ್ಬರು ಹಾಗೆ ಲೋಕಲ್ ಇದ್ದವರು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಿಮ್ಗೆ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದರೆ ಅವ್ರ ಮೇಡಮ್ ಇರ್ತಾರೆ, ಅವ್ರ ಮೇಡಮ್ ಬಂದು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಗೆ ಟ್ರೈನ್ ಮಾಡ್ತಾರೆ. ಇದು ಉಚಿತವಾಗಿ ಅಂತಲೇ ಹೇಳ್ಬೋದು. ಇದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅಂಡರ್ ಬರುತ್ತೆ. ಅವರು ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ರಿ ಟ್ರ್ಯಾಕ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು. ತುಂಬ ಚೆನ್ನಾಗಿ ಅವರು ಎಲ್ಲರೂ ಟ್ರೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಎಲ್ಲ ಅಥ್ಲೆಟ್ಗಳು ಹಾಕಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಇದೇ ಗ್ರೌಂಡಿಗೆ ಬರ್ತಾರಂತೆ. ಇದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅಂಡರೇ ಬರುತ್ತೆ ಇವೆಲ್ಲ ಅಥ್ಲೆಟ್ಗಳು. ಅದಕ್ಕೋಸ್ಕರ ಅವ್ರನ್ನ ತುಂಬ ಚೆನ್ನಾಗಿ ಟ್ರೈನ್ ಮಾಡಬೇಕು ಅಂತ ಅವ್ರ ಭಾವನೆ ಕೂಡ ಆಗಿದೆ. ಪ್ರತಿದಿನ ಸಂಜೆ ಎಲ್ಲ ಅಥ್ಲೆಟ್ಗಳು ಬಂದು ಇದೇ ರೀತಿ ವಾರ್ಮಪ್ ಮಾಡಿಬಿಟ್ಟು ತಮ್ಮ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಎದಕ್ಕೆ ಬಂದಿಲ್ಲ ಬಾಯ್? ಎದಕ್ಕೆ ಬಂದಿಲ್ಲ? ಇಲ್ಲ ಕಾ ಇವ್ರ ಸಂಬಂಧ ಈಗ ಬೇರೆ ಮೆಡಲ್ ಬೇರೆ ಆಗೈತೆ. ಇನ್ನೂ ಹಿಂಗೆ ನೋಡ್ತಾರೆ. ಇವಾಗ ನಾ ಈ ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಗ್ರೌಂಡನ್ನು ಸಿಂಥೆಟಿಕ್ಕಿಂದ ರೆಡಿ ಮಾಡಿದಾರಂಥ ಟ್ರ್ಯಾಕ್ಸ್ನ ಎಲ್ಲನೂ. ಅದಕ್ಕೆ ಇದನ್ನು ಏನಂತ ಕರೀತಾರೆ ಅಂದರೆ ಸಿಂಥೆಟಿಕ್ ಅಥ್ಲೆಟ್ ಗ್ರೌಂಡ್ ಅಂತ ಕರೀತಾನೆ. ಅದನ್ನ ಯಾವ ಥರ ಇದೆ ಅನ್ನೋದು ನೀವು ನೋಡ್ತೀರಿ. ಇವಾಗ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಇದು ನೋಡ್ತಿದ್ದೀರಲ್ಲ, ಇದು ಫುಲ್ ಸಿಂಥೆಟಿಕ್ಕಿಂದ ಮಾಡಿದಾರಂತ. ಇದನ್ನು ತುಂಬ ಚೆನ್ನಾಗಿದೆ ಟ್ರ್ಯಾಕ್ಸ್ ಎಲ್ಲ. ಇದರಿಂದ ಎಲ್ಲ ಅಥ್ಲೆಟ್ಗಳಿಗೂ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತೈತಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾರ್ಮಲಾಗಿ ಇದ್ರ ಮೇಲೆ ವಾಕ್ ಮಾಡೋಕ್ಕೆ ಬಿಡೋಂಗಿಲ್ಲ, ಶೂಸ್ ಇದ್ದರೆ ಮಾತ್ರ ಪರ್ಮಿಷನ್ ಇದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅವರು ಅಥ್ಲೀಟ್ಗಳಿಗೆ ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸ್ತಿದ್ದಾರೆ. ಇವಾಗ ನಮ್ಮ ಜೊತೆ ಚಂದ್ರು ನಾಯ್ಕರ್ ಅವರು ಇದ್ದಾರೆ. ಅವರು ಹಾಕಿ ಕೋಚ್ ಇದ್ದಾರೆ. ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಹಾಕಿ ಸ್ಪೋರ್ಟ್ಸ್ಗೆ ಅವ್ರದ್ದು ಕೋಚ್ ಇದೆ. ನಮ್ಮದು ಧಾರವಾಡದ ಒಂದು ಟೀಮ್ ಇದೆ. ಮೊನ್ನೆ ಅವರು ನ್ಯಾಷನಲ್ ಆಡಿ ಬಂದಿದ್ದಾರಂತ ಗ್ವಾಲಿಯರಲ್ಲಿ. ಅವರು ಇದ್ರ ಬಗ್ಗೆ ಯಾವ ಥರ ಹೇಳ್ತಾರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನಡೀತಿದೆ ಅಂತ. ಇವತ್ತು ಡಿಸ್ಟ್ರಿಕ್ಟ್ ಸೆಲೆಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ಗೆ ಹಾಸ್ಟೆಲ್ಗೆ ಕಾಲ್ ಫಾರ್ ಮಾಡಿದಾರಂತ. ಸೆಲೆಕ್ಷನ್ ಪ್ರೊಸೆಸ್ಸು ಪ್ಲಾನಿಂಗ್ ಮಾಡಿದ್ದಾರೆ. ಅದೇ ದಿನ ಸೆಲೆಕ್ಷನ್ ಪ್ರೊಸೆಸ್ ನಡೀತೈತೆ ಅಂತ. ಸರ್ ಜೊತೆ ಮಾತಾಡೋಣ, ಏನು ಹೇಳ್ತಾರೆ. ಇದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಸರ್ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೇನೆ. ಸರ್ ತುಂಬ ಬ್ಯುಸಿ ಇದ್ದಾರೆ, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೇನೆ. ಅವ್ರು ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳೋಣ. ಇವಾಗ ಮಾಡೋಣ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಸರ್ ಜೊತೆ ಮಾತಾಡೋಣ. ಇವಾಗ ನಾನು ನಿಮಗೆ ಹಾಕಿ ಟರ್ಫ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಅಥ್ಲೆಟ್ ಗ್ರೌಂಡ್ ಅಂತ. ಹಾಕಿ ಟರ್ಫ್ ಗ್ರೌಂಡ್ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ಇವಾಗ. ಸರ್ ನಮಸ್ತೆ. ಸರ್ ನಮಸ್ತೆ. ನನ್ನ ಹೆಸರು ಬಂದು ಚಂದ್ರು ನಾಯ್ಕರ್ ಅಂತೇಳಿ. ಸ್ಯಾಕ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದಲ್ಲಿ ನಾನು ಹಾಕಿ ಕೋಚು. ಧಾರವಾಡ ಸ್ಪೋರ್ಟ್ಸ್ ಹಾಸ್ಟೆಲಿಗೆ ನಾನು ಕೆಲಸ ಮಾಡ್ತೇನೆ ಹಾಕಿ ಕೋಚ್ ಅಂತೇಳಿ. ನಾನು ಅಂಡರಲ್ಲಿ ಸುಮಾರು ಒಂದು 40 ಮಕ್ಕಳು ಟ್ರೈನಿಂಗ್ ಮಾಡ್ತದೆ. ಒಂದು 20 ಮಕ್ಕಳು ಗರ್ಲ್ಸು, ಒಂದು 20 ಮಕ್ಕಳು ಬಾಯ್ಸ್ ಟ್ರೈನಿಂಗ್ ಮಾಡ್ತಾರೆ. ಸ್ಪೋರ್ಟ್ಸ್ ಹಾಸ್ಟೆಲು, ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ.
5th ಸ್ಟಾರ್ಟ್ ಆಗಿ ಅಪ್ ಟು 10th ಮಟ್ಟ ಹಾಸ್ಟೆಲ್ ಇದೆ. 3 ಡಿಸಿಪ್ಲಿನ್ ಇದೆ ನಮ್ಮ ಹಾಸ್ಟೆಲಲ್ಲಿ. ಅಥ್ಲೆಟಿಕ್ಸು, ಹಾಕಿ, ರಸ್ಲಿಂಗ್ 3 ಡಿಸಿಪ್ಲಿನ್ ಮಕ್ಕಳಿದೆ. ನಮ್ಮ ಡಿಪಾರ್ಟ್ಮೆಂಟಿಂದ ಸುಮಾರು ನಮ್ಮ ಸ್ಟೇಟಲ್ಲಿ ಒಂದು 35 ಹಾಸ್ಟೆಲ್ ಇದೆ. ಎಲ್ಲ ಡಿಸಿಪ್ಲಿನಲ್ಲೂ ಎಲ್ಲ ಸೆಲೆಕ್ಷನ್ ಸ್ಟಾರ್ಟ್ ಆಗಿದೆ ಈಗ. ಈಗಲೇ ಆಲ್ಮೋಸ್ಟ್ ಅಲ್ಲಿ ತಾಲೂಕು ಮುಗೀತು, ಡಿಸ್ಟ್ರಿಕ್ಟ್ ಲೆವೆಲ್ ಮುಗಿದಿದೆ, ಇನ್ನೇನು ಸ್ಟೇಟ್ ಲೆವೆಲ್ ಸ್ಟಾರ್ಟ್ ಆಗಿದೆ. ಗುಲ್ಬರ್ಗ ಡಿವಿಷನ್ ಮುಗೀತು ನಿನಗೆ, ಇನ್ನು ಬಂದು ಬೆಳಗಾಂ ಡಿವಿಷನ್ ಸ್ಟಾರ್ಟ್ ಮಾಡ್ತಾರೆ. ಬೆಳಗಾಮಲ್ಲಿ ಆಗ್ತದೆ, ಬೆಳಗಾಮಲ್ಲಿ ಮುಗಿದು ಧಾರವಾಡದಲ್ಲಿ ಮಾಡ್ತಾರೆ. 11-12ಕ್ಕೆ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಆಗ್ತದೆ. ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ಗಮನದಲ್ಲಿಟ್ಕೊಂಡು ಟ್ಯಾಲೆಂಟ್ ಮಕ್ಕಳೆಲ್ಲ ಸೆಲೆಕ್ಷನ್ ಮಾಡ್ಕೊತಾರೆ, ಸೆಲೆಕ್ಷನ್ ಕೊಡ್ಬೋದು. ನಮ್ಮ ಡಿಪಾರ್ಟ್ಮೆಂಟಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ ಯುವ ಕ್ರೀಡಾಪಟುಗಳಿಗೆ. ಅದೊಂದು ಉಪಯೋಗ ತೊಗೋಬೇಕಂತಂದೇಳಿ ನಾನು ಹೇಳ್ತೇನೆ. ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ಏನು ಸೌಲಭ್ಯಗಳು ಸಿಗ್ತಾವೆ ಮಕ್ಕಳಿಗೆ ಅಂದರೆ, ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ. ಆ ಹಾಸ್ಟೆಲಲ್ಲಿ ಬಂದಂಥ ಟ್ರೈನಿಂಗ್ ಆದಂಥ ಮಕ್ಕಳನ್ನ ಯಾವುದೇ ದುಡ್ಡು ಹಣಕಾಸು ಇಲ್ಲದೇ ಗೌರ್ಮೆಂಟೇ ದುಡ್ಡು ಖರ್ಚು ಮಾಡ್ತದೆ. ಆ ಮಕ್ಕಳಿಗೆ ಊಟ, ತಿಂಡಿ ವ್ಯವಸ್ಥೆ, ಕಿಟ್ಟು ಎಲ್ಲನೂ ಕೊಡ್ತದೆ. ನಮ್ಮ ಧಾರವಾಡ ಕ್ರೀಡಾ ಶಾಲೆಯಿಂದ ರೀಸೆಂಟಾಗಿ ಗ್ವಾಲಿಯರ್ಗೆ ಹೋಗಿದ್ವಿ ನಾವು. ನ್ಯಾಷನಲ್ಸ್ ಆಟ ಆಡ್ಕೊಂಡು ಬಂದ್ವಿ, ಜಸ್ಟ್ ನಿನ್ನೆ ಬಂದಿದ್ದೀವಿ. ಅದೇ ರೀತಿಯಿಂದ ಎಲ್ಲ ಕ್ರೀಡಾ ಶಾಲೆಯಿಂದನೂ ನ್ಯಾಷನಲ್ಸ್ ಆಟಗಾರರು ಸಿಗ್ತಾರೆ, ನಿಮಗೆ ನ್ಯಾಷನಲ್ ಮೆಡಲಿಸ್ಟ್ ಸಿಗ್ತಾರೆ, ಸ್ಪೋರ್ಟ್ಸ್ ಕೋಟ ಅಪಾಯಿಂಟ್ಮೆಂಟ್ ಆದ ಕ್ರೀಡಾಪಟುಗಳು ಸಿಗ್ತಾರೆ. ಈ ಕ್ರೀಡಾಪಟುಗಳು ಮುಂದೆ ಅವ್ರ ಲೈಫ್ ಸೆಟಲ್ ಮಾಡ್ಕೊಳ್ಳೋಕ್ಕೆ ಈ ಸೆಲೆಕ್ಷನ್ ಅಟೆಂಡ್ ಮಾಡಿ, ಈ ಸೆಲೆಕ್ಷನ್ಗೆ ತುಂಬ ಮಕ್ಕಳು ಕೂಡಿ ಸೆಲೆಕ್ಷನ್ಗೆ ಒಂದು ಶೋಭೆ ತರಲಿ ಅಂತ ಹೇಳ್ತೇನೆ. ಸುಮಾರು ನನ್ನ ಅಂಡರಲ್ಲೇ ಟ್ರೈನಿಂಗ್ ಮಾಡಿರೋ ಮಕ್ಕಳು ಇವಾಗ ಸೀನಿಯರ್ ಹಾಸ್ಟೆಲೆಲ್ಲ ಮುಗಿಸ್ಕೊಂಡು ಬಂದು ಗೌರ್ಮೆಂಟ್ ಜಾಬ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಆ ಕ್ರೀಡಾಪಟುಗಳು ಅವರೆಲ್ಲ ಸೆಟ್ಲಾಗಿ ಅವರಿಂದ ಎಸ್ಟೆಂಡ್ರಲ್ಲಿ ಇದ್ದಾರೆ, ಫಾರೆಸ್ಟ್ ಇದ್ದಾರೆ, ಆರ್ಮಿ ಜಾಯ್ನ್ ಆಗಿದ್ದಾರೆ, ಬ್ಯಾಂಕಿಗೆ ಜಾಯ್ನ್ ಆಗಿದ್ದಾರೆ, ಎಲ್ಲ ಸ್ಪೋರ್ಟ್ಸ್ ಕೋಟ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಆದ್ದರಿಂದ ಹೆಚ್ಚು ಮಕ್ಕಳು ಬಂದು ಸ್ಪೋರ್ಟ್ಸ್ ಮಾಡಲಿ, ಸ್ಪೋರ್ಟ್ಸನ್ನು ಉಪಯೋಗ ತೊಗೊಳ್ಳಿ. ಅವ್ರ ಹೆಲ್ತು ಚೆನ್ನಾಗಿರ್ತದೆ, ಸ್ಪೋರ್ಟ್ಸ್ ಮಾಡೋದ್ರಿಂದ ಮೈಂಡ್ ಸೆಟ್ ಚೆನ್ನಾಗಿರ್ತದೆ, ಒಳ್ಳೆ ಓದುಗಾರರಿಗೆ ಒಳ್ಳೆ ಆಟ ಚೆನ್ನಾಗಿರ್ತದೆ. ಇದೊಂದು ಉಪಯೋಗ ತೊಗೊಳ್ಳಿ ಅಂತ ಹೇಳ್ತೇನೆ. ಫ್ರೆಂಡ್ಸ್, ಇದನ್ನು ನೋಡ್ತಾ ಇದ್ದೀರಲ್ಲ, ಇದನ್ನು ಟರ್ಫ್ ಹಾಕಿ ಗ್ರೌಂಡ್ ಅಂತ ಕರೀತಾರೆ. ನಾರ್ಮಲ್ಲಾಗಿ ನಾವು ಮಡ್ ಗ್ರೌಂಡಲ್ಲಿ ಆಡ್ತೇವೆ, ಬಟ್ ಇದೇ ಯಾವ ಥರ ಇದೆ, ಇದು ಡೆಮೋ ಪ್ರಾಕ್ಟೀಸ್ ಪರ್ಪಸ್ಗೆ ಸ್ಮಾಲಾಗಿ ಮಾಡ್ಕೊಂಡಿದ್ದಾರೆ ಅವರು. ಇದೇ ರೀತಿ ಮಡ್ ಗ್ರೌಂಡ್ ಯಾವ ಥರ ಇರುತ್ತೋ ಅದೇ ಥರ ಇದನ್ನ ಟರ್ಫ್ ಗ್ರೌಂಡ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇದೇ ಥರ ಪ್ರಾಕ್ಟೀಸ್ ನಡೀತಿದೆ, ನೀವು ನೋಡ್ತಾ ಇದ್ದೀರಿ. ಟರ್ಫ್ ಗ್ರೌಂಡು ಅಲ್ಲಿ ಆಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಮಡ್ ಗ್ರೌಂಡಿಗೆ ಮತ್ತು ಟರ್ಫ್ ಗ್ರೌಂಡಲ್ಲಿ. ಯಾಕಂತಂದರೆ ಇಲ್ಲಿ ಬಾಲ್ ಸ್ಪೀಡ್ ಜಾಸ್ತಿ ಇರುತ್ತಂತೆ, ಅದಾದಮೇಲೆ ಗ್ರಿಪ್ಪಿಂಗ್ ಚೆನ್ನಾಗಿರುತ್ತೆ ಅಂತೆ. ಅದಾದಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳೋದಾದರೆ, ಈ ಗ್ರೌಂಡಲ್ಲಿ ಯೂಶ್ವಲಿ ಎಲ್ಲ ಇಂಟರ್ನ್ಯಾಷನಲ್ಸ್ ಗೇಮ್ಸ್ ಎಲ್ಲ ಟರ್ಫ್ ಗ್ರೌಂಡಲ್ಲಿ ಆಡ್ತಾರಂತ. ಈ ಗ್ರೌಂಡ್ ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಅದೇ ಥರ ಎಲ್ಲ ಸ್ಪೋರ್ಟ್ಸ್ ಏನಿರ್ತಾರಲ್ಲ ಪರ್ಸನ್ಸ್ ಟರ್ಫ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇವರು ಮಡ್ ಗ್ರೌಂಡಲ್ಲಿ ಆಡ್ಬೋದು, ಟರ್ಫ್ ಗ್ರೌಂಡಲ್ಲಿ ಆಡ್ಬೋದು. ಏನು ತುಂಬ ವ್ಯತ್ಯಾಸ ಏನಿಲ್ಲ, ಬಟ್ ಪ್ರಾಕ್ಟೀಸ್ ಮಾತ್ರ ಚೇಂಜ್ ಇರುತ್ತೆ ಅಂತ ಅಷ್ಟೇ. ಇದ್ರದ್ದು ಈ ಗ್ರೌಂಡಿಗೂ ಆ ಗ್ರೌಂಡಿಗೂ ವ್ಯತ್ಯಾಸ. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.